ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ರೆಸಿಪ್ಟ್ ಬುಕ್ ಗಳನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು ಫೀಸ್ ರೆಸಿಪ್ಟ್ ಫಾರ್ಮೆಟ್ ಅನ್ನ ನಾನಿಲ್ಲಿ ಡಿಸೈನ್ ಮಾಡಿದ್ದೀನಿ. ನಾವಿಲ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವುದೇ ಕೋರ್ಸ್ ಅನ್ನ ನಾವಿಲ್ಲಿ ಕಲಿಬೇಕು ಅಂತ ಜಾಯಿನ್ ಆದಾಗ ಈ ರೀತಿಯಾದ ಒಂದು ಫೀ ರೆಸಿಪ್ಟ್ ಅನ್ನ ನಮ್ಗೆ ಕೊಡ್ತಾರೆ. ಆ ರೆಸಿಪ್ಟ್ ಅನ್ನ ಯಾವ ರೀತಿಯಾಗಿ ನಾವು ಕೋರಲ್ ಡ್ರಾ ನಲ್ಲಿ ಡಿಸೈನ್ ಮಾಡಬೇಕು ಅಂತ. ನಾವಿಲ್ಲಿ ಯಾವುದೇ ಪ್ರಿಂಟಿಂಗ್ ಸೆಂಟರ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ರೀತಿಯಾದ ಪೇ ಸ್ಲಿಪ್ ಅನ್ನ ನಾವಿಲ್ಲಿ ಡಿಸೈನ್ ಮಾಡಬೇಕು ಅಂದಾಗ ಅವರು ಒಂದು ಸ್ಯಾಂಪಲ್ ಸ್ಲಿಪ್ ಅನ್ನ ನಮ್ಗೆ ಕೊಡ್ತಾರೆ. ಈ ರೀತಿಯಾದ ಪೇಮೆಂಟ್ ರೆಸಿಪ್ಟ್ ಅನ್ನ ಡಿಸೈನ್ ಮಾಡಬೇಕು ಅಂದಾಗ ನಾವು ಮೊದಲು ಮೆಜರ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ನಾವಿಲ್ಲಿ ಕೋರಲ್ ಡ್ರಾ ನಲ್ಲಿ ಡಿಸೈನ್ ಮಾಡಬೇಕು ಅಂದಾಗ ಇಂಚಸ್ ನೀವಿಲ್ಲಿ ತಗೋಬಹುದು, ಸೆಂಟಿಮೀಟರ್ ಸಹ ನೀವಿಲ್ಲಿ ತಗೋಬಹುದು. ನಾವಿಲ್ಲಿ ಯಾವುದನ್ನ ಡಿಸೈನ್ ಮಾಡ್ತಾ ಇದೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿಯಾಗಿ ಮೆಜರ್ಮೆಂಟ್ ಅನ್ನ ತಗೊಳ್ತೀವಿ ಅಂತ. ಇಲ್ಲಿ ನಾನು ಪೇಮೆಂಟ್ ರೆಸಿಪ್ಟ್ ಅನ್ನ ಡಿಸೈನ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಸ್ಕೇಲ್ ಇಂದ ಸೆಂಟಿಮೀಟರ್ ಅಲ್ಲಿ ಮೆಜರ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ನಂತರ ಔಟ್ಸೈಡ್ ಬಾರ್ಡರ್ ಅನ್ನ ನಾವು ಕೊಡಬೇಕಾಗುತ್ತೆ. ನಂತರ ಟೆಕ್ಸ್ಟ್ ಬಾರ್ಡರ್ಸ್, ನಂತರ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಈ ರೀತಿಯಾದ ಒಂದು ಪೇಮೆಂಟ್ ರೆಸಿಪ್ಟ್ ಅನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂತ ಇವತ್ತು ನಾವು ನೋಡೋಣ. ನ್ಯೂ ಡಾಕ್ಯುಮೆಂಟ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಓಕೆ, ನೀವಿಲ್ಲಿ ನೇಮ್ ಸಹ ಕೊಡಬಹುದು. ಮೊದಲು ನಾವು ಸೆಂಟಿಮೀಟರ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಮೆಜರ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ನಾನಿಲ್ಲಿ ಡಿಸೈನ್ ಮಾಡ್ತಾ ಇರುವಂತಹ ರೆಸಿಪ್ಟ್ ಮೆಜರ್ಮೆಂಟ್ ಅನ್ನ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. 18/12 ಸೆಂಟಿಮೀಟರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಓಕೆ, ನಾವಿಲ್ಲಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಅನ್ನ ಮಾಡಬೇಕಾದ್ರೆ ಇದೇ ರೀತಿಯಾಗಿ ನಾವು ಮೆಜರ್ಮೆಂಟ್ ಅನ್ನ ತಗೊಂಡು ಕೋರಲ್ ಡ್ರಾ ನಲ್ಲಿ ಡಿಸೈನ್ ಅನ್ನ ಮಾಡಬೇಕಾಗುತ್ತೆ. ಯಾವುದೇ ಇನ್ವಾಯ್ಸ್ ಇರಬಹುದು ಅಥವಾ ಯಾವುದೇ ಬಿಲ್ ಬುಕ್ ಇರಬಹುದು, ಯಾವುದೇ ರೆಸಿಪ್ಟ್ ಇರಬಹುದು, ಈ ರೀತಿಯಾದವುಗಳಿಗೆ ಅಥವಾ ನಾವು ಸ್ಕ್ಯಾನ್ ಮಾಡಿ ಸಹ ಡಿಸೈನ್ ಅನ್ನ ಮಾಡಬಹುದು. ಯಾವ ರೀತಿಯಾಗಿ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲು ನಾವು ಈ ರೀತಿಯಾದ ಸ್ಮಾಲ್ ರೆಸಿಪ್ಟ್ ಬುಕ್ ಗಳನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂತ ನೋಡೋಣ. ನಂತರ ರೆಕ್ಟಾಂಗಲ್ ಶೇಪ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕೀಬೋರ್ಡ್ ಇಂದ ನಾನು F4 ಕೀಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಪಿಕ್ ಟೂಲ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ನಂತರ ಕಾಂಟೂರ್ ಟೂಲ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಈ ರೆಕ್ಟಾಂಗಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ 2 ಸ್ಟೆಪ್ಸ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಎಂಟರ್. ಈ ರೀತಿಯಾಗಿ ಸ್ಟೆಪ್ಸ್ ನಮ್ಗೆ ಇಲ್ಲಿ ಬಂದಿದೆ, ನೀವು ನೋಡಬಹುದು. ನಂತರ ಪಿಕ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ರೆಫರೆನ್ಸ್ ಲೈನ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ರೆಫರೆನ್ಸ್ ಲೈನ್ ಅನ್ನ ನೀವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ಕಾಂಟೂರ್ ಟೂಲ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ರೆಕ್ಟಾಂಗಲ್, ಒಂದು ಸ್ಟೆಪ್ಸ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ನಂತರ ನಾವಿಲ್ಲಿ ಮೆಜರ್ಮೆಂಟ್ ಅನ್ನ ಚೇಂಜ್ ಮಾಡೋಣ. 3 ಸೆಂಟಿಮೀಟರ್ ನಾನಿಲ್ಲಿ ಮೆಜರ್ಮೆಂಟ್ ಅನ್ನ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ಈ ರೀತಿಯಾಗಿ ನನಗೆ ಇಲ್ಲಿ ಸ್ಟೆಪ್ ಬಂದಿದೆ. ನಂತರ ಇನ್ಸರ್ಟ್ ರೆಫರೆನ್ಸ್ ಲೈನ್. ಈ ರೀತಿಯಾಗಿ ರೆಫರೆನ್ಸ್ ಲೈನ್ ಅನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ಪಿಕ್ ಟೂಲ್ ಅನ್ನ ತಗೋಬೇಕಾಗುತ್ತೆ. ಸೆಲೆಕ್ಟ್ ರೆಕ್ಟಾಂಗಲ್. ನಂತರ ನಾವು ರೆಕ್ಟಾಂಗಲ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಬ್ರೇಕ್ ಕಾಂಟೂರ್ ಅಪಾರ್ಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ರೆಕ್ಟಾಂಗಲ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ನಾವೀಗ ಲೈನ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ನಾವಿಲ್ಲಿ ಕೋರಲ್ ಡ್ರಾ ನಲ್ಲಿ ಲೈನ್ ಇನ್ಸರ್ಟ್ ಮಾಡಬೇಕು ಅಂದಾಗ ಫ್ರೀ ಹ್ಯಾಂಡ್ ಟೂಲ್ ಅನ್ನ ನಾವಿಲ್ಲಿ ತಗೋಬಹುದು. ನಂತರ ಈ ಲೈನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಲೈನ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಲೈನ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗಿದೆ ಈ ರೀತಿಯಾಗಿ. ನಂತರ ಪಿಕ್ ಟೂಲ್, ಈ ರೆಫರೆನ್ಸ್ ಲೈನ್ ಗಳನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸೆಲೆಕ್ಟ್, ರೈಟ್ ಕ್ಲಿಕ್, ಡಿಲೀಟ್. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಇನ್ಸರ್ಟ್ ಮಾಡಿರುವಂತಹ ಲೈನ್ಗಳು ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ. ನಂತರ ನಾವು ಈ ರೆಕ್ಟಾಂಗಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ರೌಂಡೆಡ್ ಕಾರ್ನರ್ ಎಫೆಕ್ಟ್ ಅನ್ನ ನಾನಿಲ್ಲಿ ಕೊಡ್ಬೇಕಾಗಿದೆ. ನೀವಿಲ್ಲಿ ಲಾಕ್ ಅನ್ನ ಓಪನ್ ಮಾಡಿದ್ರೆ ಒಂದ್ ಸೈಡ್ ಮಾತ್ರ ಇಲ್ಲಿ ಚೇಂಜ್ ಆಗುತ್ತೆ. ನಾನಿಲ್ಲಿ 4 ಸೈಡ್ ಚೇಂಜ್ ಮಾಡ್ತಾ ಇರೋದ್ರಿಂದ ಲಾಕ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಎಷ್ಟು ಪಾಯಿಂಟ್ ನಿಮಗೆ ರೌಂಡೆಡ್ ರೆಕ್ಟಾಂಗಲ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಾರ್ನರ್ ರೇಡಿಯಸ್ 5 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ರೇಡಿಯಸ್ ಇಲ್ಲಿ ಬಂದಿದೆ ಅಂತ. ನಾವೀಗ ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕಾಗಿದೆ.
ಟೆಕ್ಸ್ಟ್ ಟೂಲ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಯಾವ ಟೆಕ್ಸ್ಟ್ ಬೇಕು, ಯಾವ ರೀತಿಯಾದ ಡಿಸೈನ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ನಂತರ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವೀಗ ಟೈಪ್ ಮಾಡೋಣ CSR ಸೆಂಟರ್. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಡ್ರೆಸ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅಡ್ರೆಸ್ ಅನ್ನ ಟೈಪ್ ಮಾಡಿ ಆಗಿದೆ. ನಂತರ ಫೋನ್ ನಂಬರ್ ನಾವಿಲ್ಲಿ ಟೈಪ್ ಮಾಡಬೇಕಾಗಿದೆ. ಈ ರೀತಿಯಾಗಿ ನಾವು ಮೊದಲು ಎಲ್ಲ ಡೀಟೇಲ್ಸ್ ಅನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾನು ಡೀಟೇಲ್ಸ್ ಅನ್ನ ಟೈಪ್ ಮಾಡಿ ಆಗಿದೆ. ನಂತರ ನಾವಿಲ್ಲಿ ಅರೇಂಜ್ ಮಾಡಬೇಕಾಗಿದೆ. ಇಲ್ಲಿ ನೀವು ನೋಡಬಹುದು ಬಾರ್ಡರ್ ಲೈನ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಈ ಲೈನ್ ಇಂದ ಒಳಗಡೆ ನಾವು ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕಾಗಿದೆ. ಫಾಂಟ್ ಸೈಜ್ ಅನ್ನ ಮೊದಲು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಎಡಿಂಗ್ ಫಾಂಟ್ ಸೈಜ್ ಅನ್ನ ನಾನಿಲ್ಲಿ 20 ಕೊಡ್ತಾ ಇದ್ದೀನಿ. 20 ಫಾಂಟ್ ಸೈಜ್. ನಂತರ ಎಂಟರ್. ಬೋಲ್ಡ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಯಾವ ಟೆಕ್ಸ್ಟ್ ಡಿಸೈನ್ ಬೇಕು ನೀವಿಲ್ಲಿ ತಗೋಬಹುದು. ನಂತರ ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡಿ ಈ ರೀತಿಯಾಗಿ ನಾನು ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್. ನಾವಿಲ್ಲಿ ಪ್ರಿಂಟೆಡ್ ಟೆಕ್ಸ್ಟ್ ಅನ್ನ 12 ಫಾಂಟ್ ಸೈಜ್ ಅನ್ನ ತಗೋಬೇಕಾಗುತ್ತೆ. ಹೆಡಿಂಗ್ ಇದ್ದಾಗ ನಾವಿಲ್ಲಿ 14 ಫಾಂಟ್ ಸೈಜ್ ಅನ್ನ ತಗೋಬಹುದು. 12 ಫಾಂಟ್ ಸೈಜ್ ಅನ್ನ ನಾನಿಲ್ಲಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಫಾಂಟ್ ಬೇಕು ನೀವಿಲ್ಲಿ ತಗೋಬೇಕಾಗುತ್ತೆ. ನಂತರ ಈ ಟೆಕ್ಸ್ಟ್ ಅನ್ನ ನಾವೀಗ ಪೇಜ್ ಸೆಂಟರ್ಗೆ ಅಲೈನ್ ಮಾಡಬೇಕಾಗಿದೆ. ಯಾವ ಟೆಕ್ಸ್ಟ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೀಬೋರ್ಡ್ ಇಂದ ನಾವು ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಈ ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಕೀಬೋರ್ಡ್ ಇಂದ ಸಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಸಿ ಲೆಟರ್ ಅನ್ನ ಪ್ರೆಸ್ ಮಾಡಿದಾಗ ಪೇಜ್ ಸೆಂಟರ್ ಅಲೈನ್ ಇಲ್ಲಿ ಟೆಕ್ಸ್ಟ್ ಅಲೈನ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು. ಸೆಲೆಕ್ಟ್ ಟೆಕ್ಸ್ಟ್. ನಂತರ ಸೆಲೆಕ್ಟ್ ರೆಕ್ಟ್ಯಾಂಗಲ್. ನಂತರ ಸಿ ನೀವಿಲ್ಲಿ ನೋಡಬಹುದು. ಸೆಲೆಕ್ಟ್ ಟೆಕ್ಸ್ಟ್, ಸೆಲೆಕ್ಟ್ ರೆಕ್ಟ್ಯಾಂಗಲ್, ಪ್ರೆಸ್ ಸಿ ಲೆಟರ್. ಈ ರೀತಿಯಾಗಿ ಸೆಂಟರ್ ಅಲೈನ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ಈ ಟೆಕ್ಸ್ಟ್ ಅನ್ನ ನಾವು ಈ ರೀತಿಯಾಗಿ ಕೆಳಗಡೆ ತಗೊಂಡು ಬರೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ಕಂಟ್ರೋಲ್ ಎಕ್ಸ್ ಕಟ್. ರೆಸಿಪ್ಟ್ ನಂಬರ್ ಅನ್ನ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ವಿ ಪೇಸ್ಟ್. ಡೇಟ್. ಕಂಟ್ರೋಲ್ ಎಕ್ಸ್ ಕಟ್. ಕಂಟ್ರೋಲ್ ವಿ ಪೇಸ್ಟ್. ನಂತರ ಸಿಗ್ನೇಚರ್. ಕಂಟ್ರೋಲ್ ಎಕ್ಸ್ ಕಟ್. ಕಂಟ್ರೋಲ್ ವಿ ಪೇಸ್ಟ್. ಕಂಟ್ರೋಲ್ ಎಕ್ಸ್ ಫಾರ್ ಕಟ್. ಕಂಟ್ರೋಲ್ ವಿ ಪೇಸ್ಟ್. ಕಂಟ್ರೋಲ್ ಎಕ್ಸ್ ಕಟ್. ಕಂಟ್ರೋಲ್ ವಿ ಪೇಸ್ಟ್. ಇನ್ನೊಂದು ರೆಫರೆನ್ಸ್ ಲೈನ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡೋಣ. ನೀವಿಲ್ಲಿ ನೋಡಬಹುದು. ನಂತರ ಪಿಕ್ ಟೂಲ್. ಡೇಟ್ ನಾವು ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಈಕ್ವಲ್ ಲೈನ್ ಅಥವಾ ಈಕ್ವಲ್ ಟೆಕ್ಸ್ಟ್ ನಾವಿಲ್ಲಿ ತಗೋಬೇಕಾಗುತ್ತೆ ಈ ರೀತಿಯಾಗಿ. ನಂತರ ನಾನು ಟೆಕ್ಸ್ಟ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ನಾವೀಗ ಈ ರೀತಿಯಾದ ಡಾಟ್ ಪಾಯಿಂಟ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಅಥವಾ ನೀವಿಲ್ಲಿ ಲೈನ್ ಸಹ ಯೂಸ್ ಮಾಡಬಹುದು. ನಾವಿಲ್ಲಿ ಲೈನ್ ಅನ್ನ ಡ್ರಾ ಮಾಡಬೇಕು ಅಂದಾಗ ಶಿಫ್ಟ್ ಕೀಯನ್ನ ಯೂಸ್ ಮಾಡಿ ಅಂಡರ್ ಸ್ಕೋರ್ ನಾವು ಸಿಂಬಲ್ ಅನ್ನ ಯೂಸ್ ಮಾಡೋದಕ್ಕೆ ಬಳಸುವಂತಹ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಅಂಡರ್ ಸ್ಕೋರ್. ಈ ರೀತಿಯಾಗಿ ಯಾವ ಲೈನ್ ಬೇಕು, ಯಾವ ರೀತಿಯಾದ ಡಿಸೈನ್ ನೀವಿಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಡೇಟ್ ಅನ್ನ ನಾನಿಲ್ಲಿ ಈ ಕಡೆ ತಗೊಂಡ್ ಬರ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಟೆಕ್ಸ್ಟ್ ಟೂಲ್. ನಂತರ ಕೋಲನ್ ಸಿಂಬಲ್. ಈ ರೀತಿಯಾದ ಡಿಸೈನ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ. ನಾವಿಲ್ಲಿ ಫುಲ್ ಸ್ಟಾಪ್ ಸಿಂಬಲ್ ಅನ್ನ ಯೂಸ್ ಮಾಡಬಹುದು ಅಥವಾ ಯಾವ ಸಿಂಬಲ್ ಬೇಕು ನೀವಿಲ್ಲಿ ಯೂಸ್ ಮಾಡಬಹುದು. ಈ ರೀತಿಯಾಗಿ ನಾನಿಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು. ನಂತರ ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ಈ ರೀತಿಯಾಗಿ. ನೀವಿಲ್ಲಿ ನೋಡಬಹುದು ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಈಗ ನಾವು ಲೈನ್ ಸ್ಪೇಸಿಂಗ್ ಅನ್ನ ಇನ್ಕ್ರೀಸ್ ಮಾಡಬೇಕಾಗಿದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ CorelDRAW ನಲ್ಲಿ ಯಾವ ರೀತಿಯಾಗಿ ನಾವು ಲೈನ್ ಸ್ಪೇಸಿಂಗ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂತ. ಟೆಕ್ಸ್ಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಯಾವ ಪ್ಯಾರಾ. ನಂತರ ನಾವು ಶೇಪ್ ಟೂಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು 2 ರೀತಿಯಾದ ಪಾಯಿಂಟ್ಸ್ ನಮ್ಗೆ ಇಲ್ಲಿ ಬರುತ್ತೆ. ಈ ಪಾಯಿಂಟ್ಸ್ ಇಂದ ನಾವು ಟೆಕ್ಸ್ಟ್ ಸ್ಪೇಸಿಂಗ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಒಂದು ಲೆಟರ್ ಮತ್ತು ಇನ್ನೊಂದು ಲೆಟರ್ ನಡುವೆ ಇರುವಂತಹ ಸ್ಪೇಸ್ ಅನ್ನ. ಈ ಪಾಯಿಂಟ್ ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಲೈನ್ ಸ್ಪೇಸಿಂಗ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಝೂಮ್ ಮಾಡ್ತಾ ಇದ್ದೀನಿ. ಈ ಪಾಯಿಂಟ್ ಅಲ್ಲಿ ನಾನು ಕ್ಲಿಕ್ ಮಾಡಿ ಈ ರೀತಿಯಾಗಿ ಲೈನ್ ಸ್ಪೇಸಿಂಗ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಲೈನ್ ಸ್ಪೇಸಿಂಗ್ ಇಲ್ಲಿ ಇನ್ಕ್ರೀಸ್ ಆಗಿದೆ ಅಂತ. ನಂತರ ಟೆಕ್ಸ್ಟ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾವು ಕ್ಲಿಕ್ ಮಾಡೋಣ. ಈಗ ನಾವು ಫುಲ್ ಸ್ಟಾಪ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಅಥವಾ ಯಾವ ರೀತಿಯಾದ ಡಿಸೈನ್ ನೀವು ಇಲ್ಲಿ ಕೊಡ್ತಿದ್ದೀರಾ ನೀವು ಯೂಸ್ ಮಾಡಬಹುದು. ಫಾರ್ ದ ಕೋರ್ಸ್ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಫುಲ್ ಸ್ಟಾಪ್ ಸಿಂಬಲ್.
ನಂತರ ರುಪೀಸ್ ಇನ್ ನಂಬರ್ಸ್, ನಂತರ ಇನ್ ವರ್ಡ್ಸ್, ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಪಿಕ್ ಟೂಲ್, ಸೆಲೆಕ್ಟ್ ಟೆಕ್ಸ್ಟ್, ಸೆಲೆಕ್ಟ್ ರೆಕ್ಟ್ಯಾಂಗಲ್, ಪ್ರೆಸ್ ಸಿ ಲೆಟರ್ ಫಾರ್ ಸೆಂಟರ್ ಅಲೈನ್. ನಂತರ ಸಿಗ್ನೇಚರ್, ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ ಈ ರೀತಿಯಾಗಿ. ಅಪ್ ಆರೋ ಮಾರ್ಕ್, ನಂತರ CSR ಸೆಂಟರ್, ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬೋಲ್ಡ್ ಎಫೆಕ್ಟ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಕೀಬೋರ್ಡ್ ಇಂದ F4 ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಅಥವಾ ನೀವು ಝೂಮ್ ಔಟ್ ಅಥವಾ ಝೂಮ್ ಇನ್ ಆಪ್ಷನ್ ಸಹ ಯೂಸ್ ಮಾಡಬಹುದು. ರೆಫರೆನ್ಸ್ ಲೈನ್ ಗಳನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಡಿಲೀಟ್ ಲೈನ್. ನಂತರ ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ಸ್ವಲ್ಪ ಕೆಳಗಡೆ ತಗೊಂಡು ಬರ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಈ ಟೆಕ್ಸ್ಟ್ ಗೆ ನಾವೀಗ ಕಲರ್ ಅನ್ನ ಕೊಡಬೇಕಾಗಿದೆ. ನಿಮಗೆ ಯಾವ ಕಲರ್ ಬೇಕು ನೀವಿಲ್ಲಿ ಕೊಡಬಹುದು. ಸೆಲೆಕ್ಟ್ ಟೆಕ್ಸ್ಟ್, ಈ ಕಲರ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ, ನೀವಿಲ್ಲಿ ನೋಡಬಹುದು. ಯಾವ ಕಲರ್ ಬೇಕು ನೀವಿಲ್ಲಿ ಕೊಡಬಹುದು. ಸೆಲೆಕ್ಟ್ ಟೆಕ್ಸ್ಟ್, ಚೇಂಜ್ ಕಲರ್. ಎಲ್ಲಾ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಒಟ್ಟಿಗೆ ಸೆಲೆಕ್ಟ್ ಮಾಡೋಣ. ಕೀಬೋರ್ಡ್ ಇಂದ ನಾವು ಶಿಫ್ಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಟೆಕ್ಸ್ಟ್, ನಂತರ ಚೇಂಜ್ ಕಲರ್, ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಕಲರ್ ಈಗ ಚೇಂಜ್ ಆಗಿದೆ. ನಾವಿಲ್ಲಿ ಟೆಕ್ಸ್ಟ್ ಗೆ ಕಲರ್ ಅನ್ನ ಫಿಲ್ ಮಾಡಬೇಕು ಅಂದಾಗ ಮೌಸ್ ಇಂದ ನಾವು ಲೆಫ್ಟ್ ಕ್ಲಿಕ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ರೆಕ್ಟ್ಯಾಂಗಲ್ ಗೆ ನಾವಿಲ್ಲಿ ಕಲರ್ ಅನ್ನ ಫಿಲ್ ಮಾಡಬೇಕು ಅಂದಾಗ ಮೌಸ್ ರೈಟ್ ಕ್ಲಿಕ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಲೆಫ್ಟ್ ಕ್ಲಿಕ್ ಅನ್ನ ಯೂಸ್ ಮಾಡಿದ್ರೆ ಫಿಲ್ ಕಲರ್ ಆಗುತ್ತೆ, ಅದಕ್ಕೋಸ್ಕರ. ನಂತರ ಸೆಲೆಕ್ಟ್, ರೈಟ್ ಕ್ಲಿಕ್, ಸೆಲೆಕ್ಟ್ ಲೈನ್, ರೈಟ್ ಕ್ಲಿಕ್, ಈ ರೀತಿಯಾಗಿ. ನಂತರ F4 ಕೀ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪೇಮೆಂಟ್ ರೆಸಿಪ್ಟ್ ಡಿಸೈನ್ ಆಗಿದೆ ಅಂತ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು CorelDRAW ನಲ್ಲಿ ತುಂಬಾ ಸುಲಭವಾಗಿ ಯಾವುದೇ ಡಿಸೈನ್ ಅನ್ನ ಮಾಡಬಹುದು.